ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ. ಇನ್ನು ವೀಕ್ಷಕರ ಪರವಾಗಿ ತಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ಈ ದಿನದ ಒಂದು ಆಚರಣೆ ಹೇಗಿರಬೇಕಾಗತ್ತೆ ಗುರುಗಳೇ? ಯಾಕಂದರೆ ಸಾಕಷ್ಟು ಜನ ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತಾರೆ, ಇನ್ನು ಕೆಲವ್ರಿಗೆ ಆಚರಣೆ ಇರೋದಿಲ್ಲ. ಇದ್ರ ಬಗ್ಗೆ ನೀವು ತಿಳಿಸ್ತಿರ್ತೀರ ಯಾವಾಗ್ಲೂ. ಯಾವೆಲ್ಲ ಒಂದು ಕೃಷ್ಣನಿಗೆ ಪ್ರಿಯವಾಗಿರುವಂಥ ನೈವೇದ್ಯಗಳನ್ನ ಮಾಡಬೇಕಾಗತ್ತೆ, ಹೇಗೆ ಕೃಷ್ಣನ ಒಲಿಸ್ಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇವತ್ತು ಹಬ್ಬ ಇರೋದ್ರಿಂದ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ಯಾಕಂದರೆ ಇದನ್ನು ನಾವು ಸಾಮಾನ್ಯವಾಗಿ ಸಾಯಂಕಾಲದ ಹೊತ್ತು ಆಚರಣೆಯನ್ನು ಮಾಡ್ತೀವಿ, ಅಥವಾ ಕುಂಕುಮಕ್ಕೆ ಹೋಗುವಂಥದ್ದು, ಇದೆಲ್ಲವೂ ಕೂಡ ನೋಡಿರ್ತೀವಿ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೃಷ್ಣನ ಅಷ್ಟಮಿ, ಈ ಗೋಕುಲಾಷ್ಟಮಿ ನಕ್ಷತ್ರದ್ದು ಒಂದಷ್ಟು ದಿನ ಈ ಮೊದಲೇ ನಾವು ಮಾಡ್ಕೊಂಡಿರ್ತೇವೆ. ಇದು ಅಷ್ಟಮಿ ತಿಥಿಯೆಂದು. ಏನೆಂದರೆ ಅವನು ಎಲ್ಲಿದ್ದನೋ ಆಯಾಯ ಪಂಥದ ಜನರು ಅಲ್ಲೆಲ್ಲ ಸಂಭ್ರಮಾಚರಣೆ ಮಾಡಿದ್ರು. ಅದನ್ನೆಲ್ಲ ಅವನ ದಿನವೇ ಆಗಿತ್ತು. ಅದಕ್ಕಾಗಿ ಇಲ್ಲಿ ಅವ ಗೋವುಗಳ ಜೊತೆ ಇದ್ದಾಗ ಗೋಪಬಾಲಕರು ಎಲ್ಲಿದ್ದರೋ ಆ ದಿನವನ್ನು ಕೆಲವರು ಆಚರಣೆ ಮಾಡಿದರು. ಗೋವರ್ಧನ ಗರಿಗೆ ಸಂಬಂಧಪಟ್ಟ ಹಾಗೆ ಅವನ ಮಥುರಾದಲ್ಲಿದ್ದಾಗ ಒಂದಷ್ಟು ಜನ ಸಂಭ್ರಮ ಆಚರಣೆ ಮಾಡಿದರು. ಅವನು ಬೃಂದಾವನಕ್ಕೆ ಬಂದಾಗ ಒಂದಷ್ಟು ಜನ ಸಂಭ್ರಮವನ್ನು ಆಚರಣೆ ಮಾಡಿದರು. ಇದೆಲ್ಲವೂ ಕೂಡ ಕೃಷ್ಣ ನಾಮ ಸಂಕೀರ್ತನೆಗೆ ಸಂಬಂಧಪಡೋದು. ಒಟ್ಟಾರೆ ಈ ಕೃಷ್ಣ ಸಣ್ಣ ಮಗು ಆಗಿದ್ದಾಗ ಈ ತೊಟ್ಲಿಗೆ ಹಾಕ್ತಾರಲ್ಲ ಮಗುನ, ನಾಮಕರಣ ಮಾಡಿ ತೊಟ್ಲಿಗೆ ಹಾಕೋವಾಗ ಒಂದು ಲಾಲಿ ಹಾಡ್ತಾರೆ, ಒಂದು ಹಾಡು ಹಾಡ್ತಾರೆ, ಮಗುನ ನಿದ್ದೆ ಮಾಡುತ್ತೆ ಸಾಮಾನ್ಯವಾಗಿ. ಈ ಕೃಷ್ಣನನ್ನು ನಿದ್ದೆ ಮಾಡ್ಸೋಕ್ಕೆ ಸುಮಾರು ಜನ ಬರ್ತಾರೆ. ಅವನನ್ನು ತೊಟ್ಲಿಗೆ ಹಾಕಿ ತೂಗಿಸ್ತಾ ಇದ್ರೆ ಇಷ್ಟೆಷ್ಟು ದಪ್ಪ ಕಣ್ಣು ಬಿಡ್ತಾ ಇದ್ದಾನೆ. ಏನೇ ಇವನೇನು ಮಗುನ, ಎಂತ ಇಷ್ಟು ದುರು ಅಂತ ಈ ಥರ ಗುಡ್ಡೆ ಬಿಡ್ತಾನೆ, ಕಣ್ಣು ಗುಡ್ಡೆ ಬಿಡ್ತಾನೆ, ಇವನು ಮಗುನ ಅಂತ ಛೇಡಿಸ್ತಾರೆ ಕೆಲವರು ಅಲ್ಲಿರೋ ಹೆಣ್ಮಕ್ಳು. ಇನ್ಯಾರೋ ಒಂದು ಹಾಡು ಹೇಳ್ತಾರೆ, ಮತ್ತೂ ಇಷ್ಟು ದಪ್ಪ ಮಾಡ್ತಾನೆ ಕಣ್ಣನ್ನು. ನಿದ್ದೇನೇ ಮಾಡ್ತಾ ಇಲ್ಲ ಅವನು. ಏನೇನೋ ಮಾಡಿ ತೊಟ್ಲಿಗೆ ಹಾಕಿದ್ರು, ಈ ಕಡೆಯಿಂದ ಆ ಕಡೆ ತೆಗೆದ್ರು, ಆ ಕಡೆಯಿಂದ ಈ ಕಡೆ, ಮತ್ತೆ ಇಲ್ಲೆಲ್ಲ ಹಾಕೊಂಡ್ರು, ಹಿಂಗೆ ಹಾಕೊಂಡ್ರು, ಏನೇನೋ ಮಾಡಿದ್ರು. ಏನು ಮಾಡಿದ್ರು ಕೂಡ ಅವ್ನು ನಿದ್ದೆ ಮಾಡಿದ್ದಾನೆ ಬಿಡು. ಹಿಂಗೆ ಹಾಕೊಂಡ್ರೆ ನಮ್ಗೆ ಗೊತ್ತಾಗಲ್ವಲ್ಲ. ಅವ ಹಿಂದೆ ಕಣ್ಣು ಹಂಗೆ ನೋಡಿ ಹಿಂದೆ ನೋಡ್ತಿರ್ತಾರೆ, ಇಷ್ಟು ದಪ್ಪ ಕಣ್ಣು ಬಿಟ್ಟಿರ್ತಾನೆ. ಅಯ್ಯೋ ಇವನು ಮಗುನೇ ಎಲ್ಲ ಬಿಡತ್ಲಾಗೆ ಅಂತೇಳಿ ಮತ್ತು ಪಕ್ಕಕ್ಕೆ ಇಟ್ಬಿಟ್ಟಲ್ಲಿ, ಅಮ್ಮ ಯಶೋದ ಬಾತಾಯಿ, ಇವನು ಯಾವ ಥರದ ಮಗುನೋ ಏನೋ ಇವನು ನಿದ್ದೆ ಮಾಡ್ತಾನೆ ಇವನು ಅಂತೇಳಿ ಅನೇಕ ಜನ ಅನೇಕವಾಗಿ ಮಾತಾಡ್ತಾರೆ. ಆದರೆ ಈ ಜನಕ್ಕೆ ಗೊತ್ತಿಲ್ವಲ್ಲ ಇದು ಏನು ಅಂತ. ಇದು ಹೇಗೆ ನಮಗೆ ಆದ್ರೆ ಅದಿದೆ. ನಮಗೇನಿದೆ, ಸ್ವಪ್ನ ಇದೆ, ಜಾಗೃತಿ ಇದೆ, ನಿದ್ದೆ ಇದೆ, ಸುಷುಪ್ತಿ ಜಾಗೃತ ಸ್ವಪ್ನಗಳಿದಾವಲ್ಲ, ಅದು ಮನುಷ್ಯರಿಗಿದ್ದಾವೆ, ನಮಗಿಲ್ಲ. ಆದರೂ ಅವನು ಮಾನವ ರೂಪದಲ್ಲಿ ಬಂದಿದ್ದರೂ ಕೂಡ ಅವನೇನಾದರೂ ಒಂದು ಸಲ ಕಣ್ಣು ಮುಚ್ಚಿದ್ರೆ ಹೋಯ್ತು, ಜಗತ್ತು ಸಂಪೂರ್ಣ ನಾಶ ಆಗ್ಬಿಡುತ್ತೆ, ಅಂಧಕಾರ. ಆದರೂ ಅವ್ರ ಮುಂದೆ ನಾಟಕ ಮಾಡೋಕ್ಕೂ ಆಗ್ತಾ ಇಲ್ಲ. ಅವನು ಕಣ್ಣು ಬಿಟ್ಕೊಂಡೇ ನೋಡ್ತಿದ್ದಾನೆ. ಆವಾಗ ನೆನಪು ಮಾಡ್ಕೊಂಡು, ಆವಾಗ ಬರ್ತಾಳೆ ಈ ಯಶೋಧಾದೇವಿ. ಅವನು ಮತ್ತೆ ಇಲ್ಲಿ ಮಲಗಿಸ್ಕೊಂಡು ಲಾಲಿ ಹಾಡ್ತಾ, ನೀವೇನು ಮಕ್ಕಳಿಗೆ ನಿದ್ದೆ ಮಾಡಿಸ್ಬೇಕಾದ್ರೆ ಲತಾ ಮಂಗೇಶ್ಕರ್ ಥರ ಏನು ಆಡಬೇಕಾಗಿಲ್ಲ, MS ಸುಬ್ಬಲಕ್ಷ್ಮಿ ಆಡೋ ಥರ ಏನು ಆಡಬೇಕಾಗಿಲ್ಲ. ಸುಮ್ಮನೆ ನೀವೊಂದು ತೊಟ್ಲಿಗೆ ಹಾಕ್ಬಿಟ್ಟು ನೀವು ಮಾಡ್ತಿರಲ್ಲ ಸಣ್ಣದೇ, ನಿಮ್ಗೆ ತಾಯಿಗೆ ಬಂದದ ಹಾಡೇ ಆ ಎಲ್ಲರಿಗಿಂತ ಹೆಚ್ಚಿಗಿರುತ್ತೆ. ಆ ತರಹದ್ದು ಲಾಲಿ ಹಾಡಿದ್ರೆ ನಿದ್ದೆ ಮಾಡ್ತಾರೆ ಮಕ್ಕಳೆಲ್ಲ. ಯಶೋಧೆ ತರ್ತಾನೇ ಇದ್ದಾಳೆ, ತರ್ತಾಯಿದ್ದಲ್ಲ. ಅವ್ರಿಗೆ ಏನು ಅನಿಸ್ಬಿಡ್ತು ಅಂದರೆ, ಏನಿದು, ನನಗೆ ಈ ಮೇರು ಪರ್ವತ ಕೂರ್ಮಾವತಾರದಲ್ಲಿ ನಾನು ಇದ್ದಾಗ ಮೇಲೆ ಮೇರು ಪರ್ವತ ನಿಂತು ಕಡಿದ್ರಲ್ಲ, ಆವಾಗಲೂ ನನಗೆ ಅಷ್ಟೊಂದು ನೋವಾಗಲಿಲ್ಲ. ಇವು ಯಾವೆಲ್ಲ ಸೇರ್ಕೊಂಡು ನನ್ನ ಬೆನ್ನು ಬಡಿತಾ ಇದ್ದಾವೆ, ನನಗೆ ನಿದ್ದೆ ಬರಲ್ಲ ಅಥವಾ ಹೋಗಲ್ಲ, ಇವ್ರು ಯಾಕೆ ನನ್ನನ್ನು ಬಡಿದು ಸಾಯಿಸ್ತಾ ಇದ್ದಾರಲ್ಲ ಅಂತೇಳಿ ಅವರು ಮತ್ತೂ ದಪ್ಪ ಗುಡ್ಡೆ ಮಾಡ್ತಾನೆ, ಕಣ್ಣು ಗುಡ್ಡೆಯನ್ನು ಮಾಡ್ತಾನೆ. ಮತ್ತು ಈಗ ಆ ತಾಯಿ ಆಗಿರ್ತಕ್ಕಂಥ ಕಾಲು ಉದ್ದ ಮಾಡಿಕೊಂಡು ಮಗುನಿಗೆ ಬೋರ್ಲ್ ಮಾಡ್ಕೊಂಡು ಬಡಿತಿರ್ತಾರಲ್ಲ, ಆವಾಗಂತೂ ಅವ್ನು ಬೆಚ್ಚಿ ಬಿದ್ದುಬಿಟ್ಟ ಕೃಷ್ಣ. ಏನು ಮಾಡ್ತಾ ಇದ್ದಾಳೆ ಇವಳು ನನ್ನ ಬೆನ್ನ ಮೇಲೆ? ಆ ಮಂದಾರ ಪರ್ವತ ಎತ್ತದಾಗ ನನಗೆ ನೋವಾಗಲಿಲ್ಲ, ಮೇರು ಪರ್ವತ ನನ್ನ ಬೆನ್ನ ಮೇಲೆ ಇಟ್ಕೊಂಡಾಗ ನನಗೆ ಇಷ್ಟು ನೋವಾಗಲಿಲ್ಲ. ಇದು ಏನಿದು ಹೀಗೆಲ್ಲ ಮಾಡ್ತಾರ ಅಂತೇಳಿ ಸುಮ್ಮನೆ ಇನ್ನೀ ನೋವು ತಡ್ಕೋಬೇಕಲ್ಲ ಅಂತೇಳಿ ಈ ಹೆಣ್ಣು ಮಕ್ಕಳೆಲ್ಲ ಪಕ್ಕಕ್ಕನ ಹೋದರೆ ನಾನು ನಿದ್ದೆ ಮಾಡಿದ್ರೆ ಹೋಗ್ತಾರಂತ ಸುಮ್ಮನೆ ಭಾವನೆಯಿಂದ ಹಾಗೇ ಅವನು ಯೋಗ ನಿದ್ರೆಗೆ ಜಾರಿ ಬಿಡ್ತಾನೆ. ಆ ಯೋಗ ನಿದ್ರೆಗೆ ಜಾರಿದ್ದೇ ಈ 4 ತಿಂಗಳು. ಮಹಾನುಭಾವ. ಅವನೇನಾದರೂ ಯೋಗ ನಿದ್ದೆ ಮಾಡೋದ್ರಿಂದ ನಾವು ಉಳ್ಕೊಳ್ತೀವಿ, ಸಂಪೂರ್ಣ ಅವನ ನಿದ್ದೆ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಯಾವಾಗಲೂ ಕೂಡ, ಯಾಕೆ ಗೊತ್ತಾ,
ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಜಾಗೃತ್ ಆಗಿರಲಿ, ಸ್ವಪ್ನ ಆಗಿರಲಿ, ಸುಷುಪ್ತಿ ಆಗಿರಲಿ, ಇವೆಲ್ಲ ಕೂಡ ಮನುಷ್ಯರಿಗೆ ಇದನ್ನು ಯಾರು ದಾಟುತ್ತಾರೋ ಅವರು ತುರಿಯಾವಸ್ಥೆ. ಅವರು ನಿದ್ದೆನೂ ಮಾಡೋದಿಲ್ಲ, ಕನಸು ಕಾಣೋದಿಲ್ಲ, ಎಚ್ಚರದಿಂದಲೂ ಇರೋದಿಲ್ಲ. ಏನು ಹೇಳ್ತೀರಿ ಇದಕ್ಕೆ ನೀವು? ಏನು ಹೇಳ್ತೀರಿ ಇದಕ್ಕೆ? ಯಾವಾತನೋ ಅವನು ಆ ತುರಿಯಾವಸ್ಥೆಯಲ್ಲಿ ಕಾಣತಕ್ಕಂಥವನನ್ನು ಭಗವಂತ ಅಂತ ಕರೆಯೋದು. ಅಂಥವನನ್ನು ನಾವು ನಿದ್ದೆ ಮಾಡಿಸಿದ್ರೆ ನಿದ್ದೆ ಮಾಡ್ತಾನ. ಅದಕ್ಕಾಗಿ ಇವತ್ತು ಅವನು ಎಚ್ಚರದಿಂದ ಇರ್ತಾನೆ. ಎಷ್ಟು ಎಚ್ಚರ ಇರ್ತಾನೆ ಗೊತ್ತವನು? ಅರೆ, ಇವತ್ತು ಯಾವ ಮನೆಯಲ್ಲಿ ಗೋಪಾಲನ ಕೃಷ್ಣನ ಹಾಗೆ ಆ ಒಂದು ಸುಣ್ಣ ಬಣ್ಣ ಬಳೆದು ಬಿಟ್ಟು ಮಕ್ಕಳ ವೇಷವನ್ನು ಹಾಕಿ ಆ ಮಕ್ಕಳ ಕುಣಿತ ಇಲ್ಲಿರ್ತಾ ಅಲ್ಲಿ ನಾನು ಇರ್ತೀನಿ ಅಂತ ಕೃಷ್ಣ ಹೇಳಿರುತ್ತಾನೆ. ಅದರ ಜೊತೆಗೆ ಅಂಬೆಗಾಲು ನಿಂತುಕೊಂಡು ಕೂಡ ಆ ಬಿಳಿಯ ಬಣ್ಣದ ಸುಣ್ಣದೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆಚೆಯಿಂದ ದೇವರ ಮನೆ ತನಕ ಎಲ್ಲಿ ನೀವು ಹೆಜ್ಜೆಯನ್ನು ಮೂಡಿಸಿದರೂ ಆ ಪ್ರತಿ ಹೆಜ್ಜೆಯ ಗೆಜ್ಜೆ ಸದ್ದಲ್ಲಿ ನಾನಿರುತ್ತೇನೆ. ಎಷ್ಟು ಚೆನ್ನಾಗಿ ಖುಷಿಯಿಂದ ಇವಳು ಸ್ನಾನ ಮಾಡಿಕೊಂಡು ಮಾಡಿರತಕ್ಕಂಥ ಈ ತಿಂಡಿ ಏನು ಸುವಾಸನೆ ಬೀರ್ತಾ ಇದೆ, ಆ ತಿಂಡಿ ನನಗೆ ಬೇಕೇ ಬೇಕು ಅಂತ ಉಣಲಿಕ್ಕೆ ಅವ ಬರ್ತಾನೆ. ಇನ್ನು ನೀವು ಸಡಗರ ಸಂಭ್ರಮದಿಂದ ಮನೋಲ್ಲಾಸದಿಂದ ಮಾಡಿರತಕ್ಕಂಥ ಆ ಪುಷ್ಪಗಳು, ಆ ಅರ್ಚನೆ, ಆ ತುಳಸಿ ಜಿಗ್ರಾಣಿಸ್ತಕ್ಕಂಥ ವಾಸನೆಯಲ್ಲಿ ನಾನು ಇರ್ತೇನೆ. ನೀವು ಇವತ್ತು ಯಾವ ಪರಿಕರಗಳ ಮನೆಗೆ ತರುತ್ತಿರೋ ಮಂಗಳ ದ್ರವ್ಯದ ವಸ್ತುಗಳು ಯಾವ ಕಷ್ಟವನ್ನು, ಯಾವ ನೋವನ್ನು, ಯಾವ ದುಃಖನ ಮನಸ್ಸಲ್ಲಿ ಇಟ್ಟುಕೊಂಡು ಯಾವ ಪ್ರೀತಿ ಪ್ರೇಮದಿಂದ ತಂದಿರ್ತಾರೆ ಆ ವಸ್ತುಗಳಲ್ಲಿ ನಾನು ಇವತ್ತಿರುತ್ತೇನೆ ಅಂತ ಕೃಷ್ಣ ಮಾರ್ಮಿಕವಾಗಿ ಒಂದು ಸಂದೇಶವನ್ನು ಕೊಟ್ಟಿರುತ್ತಾನಲ್ಲ. ಅಂತಹ ವಸ್ತುಗಳು ಇವತ್ತು ನೀವೇನು ತಂದರೂ ಕೂಡ ಕೃಷ್ಣಾರ್ಪಣ. ಅಂತಹ ಕೃಷ್ಣ ಇವತ್ತು ನಿಮಗಿರುತ್ತೆ, ನಿಮ್ಮ ಜೊತೆಯಲ್ಲಿರ್ತಾನೆ, ಪೂರ್ಣವಾಗಿ ನಿಮ್ಮ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸ್ತಾನೆ. ಅದಕ್ಕಾಗಿ ಈ ಮೊದಲು ಯಾರು ಮಾಡಿಲ್ವೋ ಅವರು ಮಾಡಿದ್ರೂ ಕೂಡ ಮಾಡಿ. ಅದನ್ನು ಇವತ್ತು ತೋಳಪ್ಪಾರ್ ಶ್ರೀಕೃಷ್ಣ ಜಯಂತಿ ಅಂತ ಕರೀತಾರೆ. ಮನ್ನಾರ್ ಕೃಷ್ಣ ಜಯಂತಿ ಹೋದ ತಿಂಗಳಲ್ಲಿ ನಾವೇನು ಮಾಡಿದೆವೋ ಅದಾಗಿರತಕ್ಕಂತಹದ್ದು. ಇದೀಗ ಬಂದಿರತಕ್ಕಂತಹದ್ದು ತೋಳಪ್ಪಾರ್ ಅಂತ ಏನಿದೆಯೋ ಈ ಅಯ್ಯಂಗಾರಿಗಳು, ಶ್ರೀ ವೈಷ್ಣವರು, ತ್ರಿಪುಂಡ್ರಧಾರಿಗಳಾಗಿರತಕ್ಕಂಥವರು ಇದನ್ನು ಆಚರಣೆ ಮಾಡುತ್ತಾರೆ. ಅದಕ್ಕೆ ಅಷ್ಟಮಿ ತಿಥಿ ಎಂದು ಮಾಡಿದಾಗ ಅಷ್ಟ ಕಷ್ಟಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗೂ ಒಂದು ಸಲ ಅಷ್ಟ ಕಷ್ಟಗಳು ನೀನು ಅನುಭವಿಸ್ತಿದ್ದರೆ ಅದನ್ನು ಇಲ್ಲದಾಗೆ ಮಾಡುತ್ತೇನೆ. 100ಕ್ಕೆ 100 ಬರೆದಿಟ್ಕೋ, ನಿನ್ನ ಅಷ್ಟ ಕಷ್ಟಗಳನ್ನು ಇಲ್ಲದಾಗೆ ಮಾಡುತ್ತೇನೆ. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಒಂದಷ್ಟು ತುಳಸಿ ಕೊಡ್ತೀರೋ, ನವಿಲುಗರೆ ಕೊಡ್ತೀರೋ, ಅವಲಕ್ಕಿ ಕೊಡ್ತೀರೋ, ಪುಷ್ಪಗಳನ್ನು ಕೊಡ್ತೀರೋ, ಕೃಷ್ಣನ ಪ್ರತಿಮೆಯನ್ನೇ ಕೊಡ್ತೀರೋ, ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇವುಗಳನ್ನು ಕೊಡ್ತೀರೋ, ಎಷ್ಟು ಕೊಡ್ತೀರೋ ಅಷ್ಟು ರೂಪದಲ್ಲಿ ನಾನು ಬರುತ್ತೇನೆ. ಅದಕ್ಕೆ ಹೇಳ್ತಾರೆ, ಒಂದು ಸಣ್ಣದಾಗ ಒಂದು ಮಾತು ಹೇಳ್ತಾರಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಂಗೆ. ನೀವು ಅದು ಖರ್ಚು ಮಾಡಿ ಇದು ಮಾಡಿದ ಖರ್ಚಾಗ್ಬಿಡುತ್ತೆ, ಅದು ಮಾಡಿದ ಖರ್ಚಾಗತ್ತೆ ಅಂತ ನೀವು ಬಚ್ಚಿಟ್ರೆ ಪರರ ಪಾಲು. ನೀವೇನಾದರೂ ಕೊಟ್ಟಿದ್ದು ಎಷ್ಟು ಕೊಡ್ತೀರೋ ಅವೆಲ್ಲ ನನಗೆ, ಮತ್ತು ಅದರ 100ರ ಪಟ್ಟು ನಿಮಗೆ ಬೇರೆ ರೂಪದಲ್ಲಿ ಕೊಡ್ತೇನೆ. ಹಣದ ರೂಪದಲ್ಲಿ ಬೇಕಾ, ಆರೋಗ್ಯ ರೂಪದಲ್ಲಿ ಬೇಕಾ, ಐಶ್ವರ್ಯ ರೂಪದಲ್ಲಿ ಬೇಕಾ. ಇವತ್ತು ನೀವು ಬೆಣ್ಣೆಯನ್ನು ಕೊಟ್ಟಿದ್ದೀರಿ ಅಂತಂದರೆ ಐಶ್ವರ್ಯ ದೇವತೆ ಆನಂದದೊಂದಿಗೆ ಮನೆಯನ್ನು ಪ್ರವೇಶ ಮಾಡುತ್ತಾಳಂತೆ. ಅಷ್ಟ ಕಷ್ಟಗಳಿರೋಕ್ಕೆ ಸಾಧ್ಯವೇ ಇಲ್ಲ. ನೋಡಿದ ಪಾಯಿಂಟ್ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದರಲ್ಲೂ ಇವತ್ತು ನೀವು ಏನಾದರೂ ಬೆಣ್ಣೆ, ಆಮೇಲೆ ನಿಮ್ಮ ಮನೆಗೆ ಸಂಬಂಧಪಟ್ಟಾಗಿರೋ ಮಂಗಳ ದ್ರವ್ಯಗಳು ಅಂತ ಏನು ಅನ್ನಿಸ್ಕೊಳ್ತಾವೋ, ಆ ಅರಿಶಿಣದ ಕೊಂಬು, ಇನ್ನು ಏಲಕ್ಕಿ, ಲವಂಗ, ಪಚ್ಚಕರ್ಪೂರ ಈ ಪದಾರ್ಥಗಳು ಬೆಣ್ಣೆಯ ಜೊತೆಗೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತವೆ ಅಂತಂದರೆ ಸಣ್ಣದಾಗೆ ಕೂಡ ಸುಳಿಯಲ್ವಂತೆ. ನಿಮ್ಮನ್ನು ಯಾರೋ ಭಯಪಡಿಸಿರ್ತಾರಲ್ಲ, ಹಾಗೆ ಹೀಗೆ ಅದು ಇದು ಅಂತ ಅವ್ಯಾವ ಏನೂ ಮಾಡಲಿಕ್ಕಾಗಲ್ಲ. ಅವನು ನಿಮ್ಮ ಮೇಲಿರ್ತಕ್ಕಂಥ ಪೀಡೆ ಹೋಗಬೇಕಾಗಿ ಮಾತಾಡ್ದ, ಈಗ ಅವನಿಗೇ ಪುರುಸತ್ತಿಲ್ಲ, ಅವನು ಡೈವರ್ಟ್ ತಗೊಳ್ತಾನೆ. ಅದು ನಿಮ್ಗೆ ಯಾವುದೋ ಒಂದು ಆಪತ್ತೊಂದು ಇತ್ತಲ್ಲ ಮುಂದೆ, ಅದು ಬರೋದಿಲ್ಲ. ಮಕ್ಕಳು ಓದ್ತಾ ಇಲ್ವಲ್ಲ, ಅವ್ರು ಓದಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ನೀವು ಯಾವುದೋ ಒಂದು ಜಾಬ್, ಒಂದು ಬಿಸ್ನೆಸ್ ಮಾಡ್ತಾರೆ, ಏನು ಮಾಡೋದಾಗ್ತಾ ಇಲ್ಲ ಅಂದರೆ ಅದು ಈಗ ಆ ಬಿಸ್ನೆಸ್ ನಿಮಗೆ ಅತ್ಯಂತ ಅಧಿಕವಾಗಿ ಧನ ಲಾಭ ಮಾಡಿಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ಪದಾರ್ಥಗಳು ಮನೆ ಒಳಗಡೆ ದೇವರ ಮನೆಗೆ ಬರೋದು, ಒಂದಷ್ಟು ಬೆಣ್ಣೆಯನ್ನು ಕೃಷ್ಣನಿಗೆ ನಿವೇದನೆ ಮಾಡೋದು, ಮಕ್ಕಳಿಗೆ ಸಿಹಿಯನ್ನು ಹಂಚೋದು. ಇನ್ನು ಕೃಷ್ಣನ ಸ್ಟೋರಿಗಳಂತೂ ನನಗಂತೂ ಚೆನ್ನಾಗಿ ನೀವು ನನ್ನ ಪ್ರೀತಿಯ ಬಂಧುಗಳೆಲ್ಲ ತಿಳ್ಕೊಂಡಿರ್ತೀರಿ, ಗೊತ್ತಿದೆ. ಹಾಗಾಗಿ ಕೃಷ್ಣನಾಮ ಸ್ಮರಣೆ ಮಾಡ್ತಾ ಬನ್ನಿ. ಉಳಿದದ್ದು ಆ ಕೃಷ್ಣನಿಗೆ ಬಿಟ್ಟು ಬಿಡೋಣ. ಅವನು ನಮಗೆ ಯಾವಾಗ ಎಲ್ಲಿ ಏನು ಹೇಗೆ ಯಾರು ಕೊಡಬೇಕೋ ಅದನ್ನು ಕೊಟ್ಟೇ ತೀರ್ತಾನೆ. ಯಾರ್ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಕೊಡುತ್ತೆ. ಆದರೆ ಕೆಟ್ಟದ್ದಿದ್ರೆ ಅದು ಬೇಡ ಕಾಣಯ್ಯ, ನಾನು ತಡೆದುಕೊಳ್ಳೋ ಶಕ್ತಿ ಇಲ್ಲ, ಈಗ ಇಷ್ಟು ತನಕ ಇತ್ತು ನನಗೆ, ಈಗ ನನಗೆ ಶಕ್ತಿ ಇಲ್ಲ, ಈಗ ನನಗೆ ಸುಖ ಸೌಖ್ಯ ಭೋಗ ಭಾಗ್ಯವನ್ನೇ ಕರುಣಿಸು, ಆರೋಗ್ಯವನ್ನು ಕರುಣಿಸ್ಕೊಡು. ತುಂಬ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಆಮೇಲೆ ನಮ್ಮ ಕುಟುಂಬದ ಸದಸ್ಯರಂತೂ ಬೇಡ, ನಾನಾ ರೀತಿಯಲ್ಲಿ ಒದ್ದಾಟ ಮಾಡ್ತೀರ, ಅವರಿಗೆಲ್ಲರೂ ಕೂಡ ಒಂದು ಬುದ್ಧಿಯನ್ನು ಕಲಿಸು.
ಅಂದರೆ ನಿನ್ನ ಕಡೆ ಗಮನ ಕೊಡೋ ಥರ ಮಾಡೋ ಅಂತೇಳಿ ಒಂದು ಅಪ್ಲಿಕೇಶನನ್ನು ಕೃಷ್ಣನಿಗೆ ತುಳಸಿಯಿಂದ ಶ್ರೀಕೃಷ್ಣಾಯ ನಮಃ, ಕಮಲಾನಾಥಾಯ ನಮಃ, ವಸುದೇವಾತ್ಮಜಾಯ ನಮಃ, ಓಂ ಪುಣ್ಯಾಯ ನಮಃ, ಲೀಲಾ ಮಾನುಷ ವಿಗ್ರಹಾಯ ನಮಃ ಅಂತ ಹೇಳಿ ಒಂದು ಅಷ್ಟೋತ್ರ ಹೇಳಿ ಕೃಷ್ಣಾರ್ಪಣ ಅನ್ನಿ ಇನ್ನು ಉಳಿದದ್ದನ್ನು ಅವನಿಗೆ ಬಿಡೋಣ. ಖಂಡಿತ ಗುರುಗಳೇ, ನಮ್ಗೆ ಎಷ್ಟೇ ಕಥೆಗಳು ಗೊತ್ತಿದ್ರು ನೀವು ಹೇಳುವಂಥ ಕಥೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ನಾವೆಲ್ಲೂ ಕೇಳದೇ ಇರುವಂಥ ಕಥೆಗಳನ್ನ ಹೇಳಿದ್ರಿ. ಕೃಷ್ಣ ಎಲ್ಲೆಲ್ಲಿ ಇರ್ತಾನೆ, ಇನ್ನು ಜೊತೆಗೆ ಕೃಷ್ಣನಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನ ನಾವು ಯಾವ ರೀತಿ ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇನ್ನು ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಕೃಷ್ಣನ ವೇಷ ಹಾಕೋದ್ರಿಂದ ಅಲ್ಲೆಲ್ಲ ಬರ್ತಾನೆ. ನಮಗಿರುವಂಥ ಅಷ್ಟ ಕಷ್ಟಗಳನ್ನ ಈ ಅಷ್ಟಮಿ ದಿವಸ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡೋದ್ರಿಂದ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಗುರುಗಳು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.